ಏನಾದರೂ ಅಪಘಾತ ನಡೆದಾಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮುಂಚೆ ತುರ್ತು ಚಿಕಿತ್ಸೆಯನ್ನು ನೀಡುವುದಕ್ಕೆ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ. ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮುಂಚೆ ತುರ್ತು ಚಿಕಿತ್ಸೆಯನ್ನು ಮಾಡುವುದರಿಂದ ಮಕ್ಕಳಿಗೆ ಅಪಾಯದಿಂದ ಕಾಪಾಡಬಹುದು. ಇದನ್ನು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಎನ್ನುವರು. ನೀವು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯನ್ನು ನೋಡಿದ್ದೀರಾ? ಪೆಟ್ಟಿಗೆಯನ್ನು ನೀವು ಎಂದಾದರೂ ಉಪಯೋಗಿಸಿದ್ದೀರಾ? ಅಥವಾ ನಿಮ್ಮ ಸುತ್ತಮುತ್ತಲಿನ ಜನರಿಗೆ ಅಪಘಾತ ಆದಾಗ ನೀವು ಏನು ಮಾಡುತ್ತೀರಿ? ನಮ್ಮ ಮತ್ತು ನಮ್ಮ ಸುತ್ತಮುತ್ತಲಿನ ಜನರಿಗೆ ಪೆಟ್ಟಾದಾಗ ನಾವು ಅವರನ್ನು ನೀರು ಕುಡಿಸಿ ಮತ್ತು ತುರ್ತು ಚಿಕಿತ್ಸೆಯನ್ನು ನೀಡುತ್ತೇವೆ. ಪ್ರಥಮ ಚಿಕಿತ್ಸೆಯನ್ನು ನೀಡುತ್ತೇವೆ. ಪ್ರಥಮ ಚಿಕಿತ್ಸೆಯನ್ನು ನೀಡಿದ್ದೀರಾ ಅಥವಾ ನೀವು ಪಡೆದಿದ್ದೀರಾ? ನಾವು ಪಡೆದಿದ್ದೇವೆ. ಮಕ್ಕಳನ್ನು ಸುರಕ್ಷಿತವಾದ ರಸ್ತೆ ದಾಟುವ ಬಾವಿ ಸನೇಕ ಕಳಿಸಬಾರದು. ಅಪರಿಚಿತ ವ್ಯಕ್ತಿಗಳು ಕೊಟ್ಟ ತಿಂಡಿ ಅಥವಾ ತಿನಿಸುಗಳನ್ನು ತಿನ್ನಬಾರದು. ಎಲ್ಲಿಯೇ ಒಬ್ಬರನ್ನು ಬಿಡಬಾರದು ಮತ್ತು ಬೆಂಕಿ ಇದ್ದಲ್ಲಿ ಮಕ್ಕಳನ್ನು ಕಳಿಸಬಾರದು. ಮಕ್ಕಳು ಆಟ ಆಡುವಾಗ ದೊಡ್ಡವರ ಜೊತೆಯಲ್ಲಿ ಇರಬೇಕು. ಕ್ರೂರ ಪ್ರಾಣಿಗಳ ಹತ್ತಿರ ಮಕ್ಕಳನ್ನು ಬಿಡಬಾರದು. ನಾವು ಓಡಾಡುವ ಜಾಗಗಳನ್ನು ಸುರಕ್ಷಿತ ಮಾಡಲು ತೆಗೆದುಕೊಳ್ಳುವ ಕ್ರಮಗಳು: 1. ರೂಮ್ ಅಥವಾ ಕೊಠಡಿಗಳಲ್ಲಿ ಎಣ್ಣೆ ಅಥವಾ ನೀರು ಬಿದ್ದಾಗ ನೋಡಿಕೊಂಡು ಹೋಗಬೇಕು. ಟ್ರಾಫಿಕ್ ರಸ್ತೆಯಲ್ಲಿ ಸಿಗ್ನಲ್ ಲೈಟ್ಗಳನ್ನು ಅನುಸರಿಸಿಕೊಂಡು ಹೋಗಬೇಕು. ಸ್ಥಳಗಳು ನಮಗೆ ಅಪಾಯಕಾರಿ: ಗ್ರೌಂಡ್ನಲ್ಲಿ ಓಡಾಡುವಾಗ, ಬಸ್ ಹತ್ತುವಾಗ ಮತ್ತು ರಸ್ತೆಯಲ್ಲಿ ಓಡಿ ಹೋಗುವಾಗ, ಕ್ಲಾಸ್ ರೂಮ್ನಲ್ಲಿ ಆಟ ಆಡುವಾಗ ನಮಗೆ ಪೆಟ್ಟಾಗುತ್ತದೆ. ಮತ್ತು ಕಾರುಗಳ ಕಿಟಕಿಯಲ್ಲಿ ಮಕ್ಕಳು ತಮ್ಮ ಕುತ್ತಿಗೆಯನ್ನು ಹಾಕದಂತೆ ನೋಡಿಕೊಳ್ಳಬೇಕು. ಮಕ್ಕಳು ಆಟವಾಡುವಾಗ ನಾಯಿಗಳಿಗೆ ಕಲ್ಲನ್ನು ಹೊಡೆಯಬಾರದು. ಮಕ್ಕಳ ಕೈಯಲ್ಲಿ ಬೆಂಕಿ ಪೆಟ್ಟಿಗೆ ಕೊಡಬಾರದು. ಮಕ್ಕಳ ಕೈಯಲ್ಲಿ ಚಾಕು, ಕ್ರೂರ ವಸ್ತುಗಳನ್ನು ಕೊಡಬಾರದು. ಆದ ವಸ್ತುಗಳನ್ನು ಕೊಡಬಾರದು. ಯಾವ ಸ್ಥಳಗಳಲ್ಲಿ ನಮಗೆ ಪೆಟ್ಟು ಹತ್ತಬಹುದು? ಆಟ ಆಡುವಾಗ, ಗ್ರೌಂಡಿನಲ್ಲಿ ಪೆಟ್ಟಾಗಬಹುದು ಮತ್ತು ಖೋ-ಖೋ, ಕಬಡ್ಡಿ ಆಡುವಾಗ ಕೂಡ ಪೆಟ್ಟಾಗಬಹುದು. ಗ್ರೌಂಡಿನಲ್ಲಿ ಓಡಲು ಹೋಗಿ ಬೀಳಬಹುದು. ಕ್ಲಾಸ್ ರೂಮ್ ಮುಂದೆ ಬೀಳಬಹುದು. ಶೌಚಾಲಯಕ್ಕೆ ಹೋಗುವಾಗ ಪೆಟ್ಟಾಗಬಹುದು. ಮಮ್ಮಿ ತಿನ್ನಕ್ಕೆ